ಕನ್ನಡದಲ್ಲಿ ದೊಡ್ಡ ಸಿನಿಮಾ ನಟಿಯಾಗಿದ್ದಂಥ ಹಾಗೂ ನಾಯಕಿ ನಟಿಯಾಗಿದ್ದಂಥ ನಟಿ ಇದೀಗ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅನ್ನೋ ಮಾಹಿತಿ ಬರ್ತಿರೋಂಥದ್ದು. ಬೆಂಗಳೂರಿನ ಖಾಸಗಿ ಅಪಾರ್ಟ್ಮೆಂಟ್ನಲ್ಲಿ ಈ ಘಟನೆ ಬೆಳ್ಳಂಬೆಳಗ್ಗೆ ನಡೆದಿರೋಂಥದ್ದು. ಹಾಗಾದರೆ ಏನಾಯಿತು ಇವರಿಗೆ ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ. ಅದಕ್ಕೂ ಮುನ್ನ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಸಿದರೆ ಕನ್ನಡ ಸೀರಿಯಲ್ ಆದಂಥ ಗೀತಾ ಸೀರಿಯಲ್ನಲ್ಲಿ ಕೂಡ ಇವರು ಅಭಿನಯ ಮಾಡಿದರು. ಮತ್ತು ಚೌಕಟ್ಟು, ಫನ್ ಹೀಗೆ ಸಾಕಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಿದಂಥ ಇವರು ಇನ್ನು ಮತ್ತೊಂದಷ್ಟು ಸಿನಿಮಾಗಳಲ್ಲಿ ಕೂಡ ಅಭಿನಯ ಮಾಡಿದರು ಅಂತಲೇ ಹೇಳ್ಬೋದು. ಇಂಥ ದೊಡ್ಡ ಸಿನಿಮಾಗಳಲ್ಲಿ ಅಭಿನಯ ಮಾಡಿದಂಥ ಮತ್ತು 2017ರಲ್ಲಿ ಬಂದಂಥ ನಾನೊಬ್ಬನೇ ಒಳ್ಳೆಯವನು ಎಂಬ ಸಿನಿಮಾದಲ್ಲಿ ಕೂಡ ನಾಯಕಿಯಾಗಿ ಕೂಡ ಇವರು ಕಾಣಿಸಿಕೊಂಡಿದ್ದರು. ಇವರು ಬೇರೆ ಯಾರಲ್ಲ, ಸವಿ ಮಾದಪ್ಪ ಅವರು, ಅಲಿಯಾಸ್ ಸೌಜನ್ಯ ಅಂತಲೇ ಹೇಳ್ಬೋದು. ಹೌದು, ಸೌಜನ್ಯ ಅಂತ ಇವರು ಒರಿಜಿನಲ್ ಹೆಸರು ಕರೆಯಲಾಗ್ತಿತ್ತು. ಮತ್ತು ಸಿನಿಮಾಗೋಸ್ಕರ ಸವಿ ಮಾದಪ್ಪ ಅಂತ ಹೆಸರು ಕೂಡ ಇಟ್ಕೊಂಡಿದ್ರು. ಇಂಥ ಅತಿ ದೊಡ್ಡ ನಟಿ ಇದೀಗ ನೀಡುಬಿದ್ದಂಥ ಸ್ಥಿತಿಯಲ್ಲಿ ಪತ್ತೆಯಾಗಿರುವಂಥದ್ದು. ಸತತವಾಗಿ ಇದನ್ನು ಕೂಡ ಬರೆದಿಟ್ಟಿದ್ದಾರೆ, ಪತ್ರವನ್ನು ಸಹ ಬರೆದಿಟ್ಟಿದ್ದಾರೆ. 2 ವಾರಗಳಿಂದಲೂ ಕೂಡ ಬರೆದಿರುವಂಥ ಈ ಪತ್ರವನ್ನು ಸತತವಾಗಿ ಬರೆದು ತದನಂತರ ಅವರು ಕೊನೆಯುಸಿರೆಳೆದಿರುವಂಥದ್ದು. ಘಟನೆಗೆ ತೀವ್ರವಾದ ನೋವು